ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಆರಾಮದೇವೆ ನೋಡ್ರಿ. ಈಗ ಹೆಂಗೋ ಮಳೆ ಆಗಾಕತ್ತೈತ್ರಲ್ಲ, ಮಳೆ ಆಗೋ ಮುಂದೆ ನಾವು ಯಾವುದಾದ್ರ ಬೀಜ ಹಾಕಿದ್ದೀವಪ್ಪ ಅಂದ್ರೆ ಅವ ಎಲ್ಲ ಬೀಜಗಳು ಹುಟ್ಟಿ ಬಿಡ್ತಾವೆ. ಹೀಗಾಗಿ ಇವತ್ತು ಸ್ವಲ್ಪ ನಮ್ಮ ಹಿತ್ತಲದಾಗ ಜಾಗ ಸ್ವಚ್ಛ ಮಾಡ್ಕೊಂಡಿದ್ದೆ ರೀ ನಾನು. ಆ ಜಾಗ ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಚೆಂಡು ಹೂವಿನ ಬೀಜ ಇರ್ತಾವಲ್ಲ, ಆ ಚೆಂಡು ಹೂವಿಂದು ಬೀಜ ಹಾಕಿ ಸ್ವಲ್ಪ ಹಾಗಲು ಬೀಜ ಹಾಕ್ಬೇಕ್ರಿ ಇವತ್ತು. ಹೀಗಾಗಿ ಅದು ವಿಡಿಯೋನ ಇವತ್ತು ಹಾಕಾಕತ್ತೀನಿ ನೋಡ್ರಿ ನಾನು. ಈಗ ಮೊದಲು ಚೆಂಡು ಹೂವಿನ ಒಂದೆರಡು ಸಸಿಗಳು ಹಚ್ಚಿದ್ದೆ ನಾನು. ಎಷ್ಟು ದೊಡ್ಡವಾಗ್ಯಾವ ನೋಡ್ರಿ ಅವ. ಮಲ್ಲಿಗೆದು ಎಲ್ಲ ಕಟ್ ಮಾಡಿ ತೆಗೆದು ಉಗ್ದಿದ್ದೆ ನಾನು. ಅದೆಲ್ಲ ಅದು ಬೆಳೆದು ಚಿಗಿಯಾಕತ್ತೈತ್ರಿ. ಇದು ಹಲಸಿನ ಗಿಡ ನೋಡ್ರಿ. ತೆಳಗೆ ಎಷ್ಟು ಮರಿಗಳು ಬಿಟ್ಟಾವ ನೋಡ್ರಿ. ಒಂದು ಗಿಡದಿಂದ ಒಂದು 4-5-6 ಮರಿಗಳು ಬಿಟ್ಟಾವ. ಗುಲಾಬಿ ಹೂವು ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ. ಎಷ್ಟು ಅದು ಒಂದು ಆಗೈತ್ರಿ ಅದು ಒಂದು ಸ್ವಲ್ಪ ಮಳೆ ಬೀಳೋಣ ಅವೆಲ್ಲ ಗಿಡಗಳು ಎಷ್ಟು ಹಚ್ಚ ಹಸಿರಾಗಿ ಕಾಣಕತ್ತಾವ ನೋಡ್ರಿ. ಅದಕ್ಕೆ ನಾನು ಸ್ವಲ್ಪ ಚೆಂಡು ಹೂವಿಂದು ಸಸಿ ಹಾಕಬೇಕಂತೇಳಿ ಅಗಿ ಹಾಕಬೇಕಂತೇಳಿ ಸ್ವಲ್ಪ ಜಾಗ ನಾನು ಸ್ವಚ್ಛ ಮಾಡಿ ಇಟ್ಕೊಂಡೇನಿ ನೋಡ್ರಿ. ಈಗ ಸುಮ್ಮನೆ ಅವನ ಗಿಡಗಳು ತರಿಸಿ ನಾವು ಹಚ್ಚೋದ್ರಿಂದ ಅವು ಸ್ವಲ್ಪ ಗಿಡಗಳು ಹತ್ತವ, ಇಲ್ಲಕಂದ್ರೆ ಹತ್ತಂಗಿಲ್ಲ ರೀ. ಹೀಗಾಗಿ ನಾನು ಏನು ಮಾಡಿದ್ದೀನಿ ರೀ, ಆನ್ಲೈನಿಂದ ನಾನು ಸ್ವಲ್ಪ ಚೆಂಡು ಹೂವಿಂದು ಇವನ್ ತರಿಸಿದ್ದೀನಿ ನೋಡ್ರಿ. ಯಾಕಂದ್ರೆ ವರ್ಷ ನನ್ನ ಹತ್ರ ಇರ್ತಿದ್ದು ರೀ, ಈ ವರ್ಷ ಇಲ್ಲೇ ಇಲ್ಲರವ, ಇಟ್ಟದ್ದು ಇಲ್ಲ. ಮನೆ ಸ್ವಚ್ಛ ಮಾಡೋ ಮುಂದೆ ತೆಗೆದು ಎಲ್ಲಿ ಚೆಲ್ಲಿ ಬಿಟ್ಟಾರೆ ಅವನ್ನ. ಇಲ್ಲಕ್ಕೆ ನಾನು ಚೆಂಡು ಹೂವಿಂದು ಬೀಜ ಮನ್ಯಾಗನ ಮಾಡಿ ಇಟ್ಕೊತಿದ್ದೆ ನಾನು ಪ್ರತಿ ವರ್ಷ ಹಾಕಕ್ಕೆ. ಈ ವರ್ಷ ಬೀಜ ಇದ್ದಿರಲಿಲ್ಲ ರೀ. ಹಿಂಗೆ ನಾನು ಆನ್ಲೈನಿಂದ ತರಿಸಿದ್ದೇನೆ ರೀ. ಅದನ್ನ ಈಗ ಬೀಜ ಈಗ ಹಾಕಿದೆಪ್ಪ ಅಂದ್ರೆ ಅವೆಲ್ಲ ಗಿಡ ಎಲ್ಲ ಸಸಿ ನಾಟಿ ಅವೆಲ್ಲ ನಮಗೆ ಬರಬೇಕಾದ್ರೆ ಒಂದು 15-20 ದಿನ ಬೇಕು. ಹಂಗೆ ಅಟ್ಟು ಮೀರಿ ಆದರೂ ಒಂದು ತಿಂಗಳಂತೂ ಬೇಕೇ ಅವಾಗ ಗಿಡ ದೊಡ್ಡವಾಗಿ ಮತ್ತು ಒಳ್ಳೆ ನಾವು ಹಚ್ಚಬೇಕಾದ್ರೆ. ಈಗ ನೋಡ್ರಿ ಅದ್ರ ಮೇಲೆ ಸ್ವಲ್ಪ ಗೊಬ್ಬರ ಕೊಟ್ಟಾರ್ರಿ ಅವ್ರು. ಆ ಗೊಬ್ಬರ ಅದನ್ನು ಕೂಡಿಸ್ಕ್ಯಾರ ಮಿಕ್ಸ್ ಮಾಡಿ ಈಗೇನು ನಾವು ಸ್ವಚ್ಛ ಮಾಡಿದ್ರಲ್ಲ ಅದ್ರೊಳಗೆ ಹಾಕತ್ತೀನಿ ರೀ. ನೀವು ಬೇರೆ ಜಾಗನೂ ನಿಮ್ಗೆ ಹೆಂಗೆ ಖುಲ್ಲಾ ಜಾಗ ಇಲ್ಲ ಅಂದವರು ಪಾಟ್ ಒಳಗೆ ಹಾಕಿದ್ರು ಬರ್ತೈತೆ. ನನಗೆ ಹೆಂಗೆ ಖುಲ್ಲಾ ಜಾಗ ಇತ್ತಿರಲ್ಲ, ಹಿಂಗೆ ನಾನು ನೆಲಕ್ಕನ ಹಾಕಾಕತ್ತೀನಿ ನೋಡ್ರಿ. ಸ್ವಲ್ಪ ಅದೆಲ್ಲ ಜಾಗ ಮೆತ್ತಗೆ ಮಾಡಿಕೊಂಡು ಇದನ್ನು ಮಾಡಿಕೊಂಡು ಈಗ ನಾನು ನೆಲಕ್ಕೆ ಹಾಕಾಕತ್ತೀನಿ ಕರೆ ರೀ. ನಮ್ಮ ಮನ್ಯಾಗ ಕೋಳಿಗಳು ಅದಾವೆ ರೀ. ಕೋಳಿಗಳು ಇದ್ರೆ ಅವು ಏನು ಮಾಡ್ತಾವೆ, ಮೆತ್ತಗೆ ಎಲ್ಲಿ ನಾವು ನೆಲ ಮಾಡಿರ್ತೀವಲ್ಲ ಅಲ್ಲಿ ಬಂದು ಬಡ ಹಡ್ಡಿ ಅವನ್ನೆಲ್ಲ ತೆಗೆದು ಉಗಿದು ಬಿಡ್ತಾವ್ರಿ. ಹೀಗಾಗಿ ನಾವು ಏನು ಮಾಡಕತ್ತೀವಿ ನೋಡ್ರಿ, ಈಗ ಒಂದು 4-5 ಕಟ್ಟಿಗೆ ಹಿಂಗೆ ಹಚ್ಕೊಂಡು ಇಟ್ಟು ನಡಕ್ಕೊಂದು 3-4 ಕಟ್ಟಿಗೆ ಇಟ್ಟು ನಾನು ಸ್ವಲ್ಪ ಸಸಿಗಳು ನಾಟೋ ಮಟ ಅಂಥೇಳಿ ಮೇಲೆ ಹೆಂಗೋ ವೇಸ್ಟ್ ಅರಿವು ಇರ್ತಾವಲ್ಲ, ಸ್ವಲ್ಪ ವೇಸ್ಟ್ ಆದದ್ದು ಸೀರೆ ಇತ್ತು ರೀ ನಮ್ಮ ಮನ್ಯಾಗತ್ತ. ಆ ಸೀರೆನ ಏನು ಮಾಡಕತ್ತೀನಿ ಮ್ಯಾಲೆ ಹಚ್ಚಿ ಅದ್ರ ಮೇಲೆ ಸುತ್ತಗೂ ಕಲ್ಲಿಟ್ಟಿವಪ್ಪ ಅಂದ್ರೆ ಕೋಳಿ ಅದು ಏನು ಹೋಗಂಗಿಲ್ಲ. ಹತ್ತಿ ಕಟ್ಟಿಗೆ ಇರ್ತಾವಲ್ಲ ರೀ, ಹೊಲ ಅದು ಮಾಡೋರಂತೇಕ ಹತ್ತಿ ಕಟ್ಟಿಗೆ ಇದ್ದು ಅಂದ್ರೆ ಹತ್ತಿ ಕಟ್ಟಿಗೆ ಇಟ್ಟರು ಅದ್ರ ಕೋಳಿ ಹೋಗಂಗಿಲ್ಲ ರೀ. ಯಾಕಂದ್ರೆ ಈಗ ನಾವು ಪಟ್ಟಣ ನೀರು ಹಾಕಿದ್ವಿ ಅಂದ್ರೆ ಏನಾಕತಿ, ಜಾಸ್ತಿ ನೀರೂ ಹಾಕಬಾರ್ದು ರೀ. ನಾವು ಪಟ್ಟಣ ನೀರು ಹಾಕಿದ್ವಿಪ್ಪ ಅಂದ್ರೆ ಆಚೆಗೆ ಆಗಿಬಿಡ್ತಾವೆ. ಈ ಕಡೆ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ, ಹಿಂಗೆ ಹಾಕಿ ಮ್ಯಾಲೆ ಹತ್ತಿ ಕಟ್ಟಿಗೆ ಇಡ್ತಾರೆ. ಹತ್ತಿ ಕಟ್ಟಿಗೆ ಮೇಲೆ ನೀರು ಹಾಕಿದ್ರೆ ಅಷ್ಟೊಂದು ನೀರು ಅದ್ರ ಮೇಲೆ ಹೋಗಿ ಬೀಳಂಗಿಲ್ಲ ರೀ. ಅವ್ರು ನಾವು ಚೆಂಡು ಹೂವಿನ ಅಗಿ ಹಾಕಿದೇವಲ್ಲ ಅದ್ರ ಮೇಲೆ ಈಗ ನೋಡಿರಿ ಎಲ್ಲ ಸೀರೆ ಹಾಕಿ ಅದ್ರ ಮೇಲೆ ಹಿಂಗೆ ಕಲ್ಲು ಇಟ್ಬಿಟ್ಟೇನಿ ರೀ ನಾನು. ಅಷ್ಟೇ ಕೋಳಿ ಬಂದರೂ ಸರಿ ಹಡ್ದಂಗೆ ಒಂದು 15-20 ದಿವ್ಸ ಬಿಟ್ಟು ಅದು ಅಗಿ ನಾಟಿದಿಂದ ತೆಗಿಯಾಕೆ ಬರ್ತೈತೆ ರೀ. ಸ್ವಲ್ಪ ಹಾಗಲ ಬೀಜ ಇತ್ತು ರೀ, ಆ ಹಾಗಲ ಬೀಜನೂ ಹಾಕಿದ್ರೆ ಆತಂಥೇಳಿ ಸ್ವಲ್ಪ ಅಲ್ಲೇ ಮತ್ತು ಇನ್ನೊಂದು ಸ್ವಲ್ಪ ಜಾಗ ಸ್ವಚ್ಛ ಮಾಡಿಕೊಂಡು ಆ ಹಾಗಲ ಬೀಜನೂ ಹಾಕತ್ತೀನಿ. ಈಗ ನೋಡಿರಿ ನೆಲ ಎಲ್ಲ ಮೆತ್ತಗೆ ಎದ್ಬಿಟ್ಟೈತೆ ರೀ. ಬಿರುಸಿಲ್ಲ ಇಲ್ಲರಿ, ಎಲ್ಲ ಮಳೆ ಆಗೈತ್ರಲ್ಲ, ಹಿಂಗೆ ನಾನು ಎಲ್ಲ ನೆಲ ಮೆತ್ತಗನೇ ಐತ್ರಿ. ಹೀಗಾಗಿ ಯಾವುದೋ ನಾವು ಬೀಜ ಹಾಕಿದ್ದೀವಪ್ಪ ಅಂದ್ರೆ ನಾಟೇ ಬಿಡ್ತಾವ್ರಿ. ಹೀಗಾಗಿ ನಾನು ಹಾಗಲ ಬೀಜ ಹಾಕಾಕತ್ತೀನಿ. ಅಲ್ಲೇ ಅವು ಹಾಗಲು ಸ್ವಲ್ಪ ಸಸಿ ಎದ್ದು ಕೂಡಲೇ ಸ್ವಲ್ಪ ಕಟ್ಟಿಗೆ ಹಚ್ಚಿ ಅಲ್ಲೇ ಸ್ವಲ್ಪ ಹಂದರಗತೆ ಮಾಡಿ ಅಲ್ಲೇ ಇದನ್ನು ಮಾಡೋಕೆ ಬರ್ತೈತೆ ಅಂಥೇಳಿ ನಾನು ಹಾಗಲ ಬೀಜ ಹಾಕಾಕತ್ತೀನಿ ನೋಡಿರಿ. ಇವಷ್ಟು ಹಾಗಲ ಬೀಜ ಅವನಟ ಚೆಂಡು ಹೂವಿನ ಬೀಜ ಹಾಕಿದ್ವಿ ಅಂದ್ರೆ, ಈಗ ಚೆಂಡು ಹೂವಿನ ಬೀಜ ಹಾಕಿದ್ವಿ ಅಂದ್ರೆ ನಾವು ನಮಗೂ ಸಿಗ್ತಾವ್ರಿ ಸ್ವಲ್ಪ ಹೂವು ನಮಗೆ. ಇಲ್ಲಾಂದ್ರೆ ಮತ್ತು ಹೊಳ್ಳಿ ದೀಪಾವಳಿಗೂ ಸ್ವಲ್ಪ ಹೂವು ಸಿಗ್ತಾವ್ರಿ. ಈಗ ನಮ್ಮ ಚೆಂಡು ಹೂವಿನ ಬೀಜ ಅದು ಹಾಕಿದ್ವಿ ಅಂದ್ರೆ ದೀಪಾವಳಿ ಹೊತ್ತಿಗೆ ಸಿಕ್ಕಿಬಿಡ್ತಾವ್ರಿ ನಮಗೆ. ಹೀಗಾಗಿ ನಾನು ಈಗ ಚೆಂಡು ಹೂವಿನ ಬೀಜ ಹಾಕಿದೆ ರೀ ನಾನು. ಯಾವುದೋ ಬೀಜ ನಾವು ಹಿಂಗೆ ಮಳೆ ಹತ್ತಿದ ಟೈಮ್ದಾಗ ಹಾಕಿದ್ದೀವಪ್ಪ ಅಂದ್ರೆ ನೆಲ ಮೆತ್ತಗೆ ಇರ್ತೈತಲ್ಲ ಬಂದು ಬಿಡ್ತಾವ್ರಿ. ಸ್ವಲ್ಪ ಹೆಸರನ್ನು ಹಾಕಾಕತ್ತೀನಿ ನೋಡ್ರಿ ನಾನು.
ಹೆಸರು ಗಿಡಗಳು ಹುಟ್ಟಿದ್ವು ಅಂದ್ರೆ ಮಕ್ಳಿಗೆ ಸ್ವಲ್ಪ ಹೆಸ್ರು ಕಾಯಿ ತಿನ್ನೋಕೆ ಆಗ್ತೈತೆ ಅಂಥೇಳಿ ಹೆಸರು ಕಾಳು ಇದ್ವು ಅವು ಹೆಸರು ಕಾಳನ್ನು ಹಾಕಕತ್ತಿದ್ದೆ ರೀ ನಾನು. ಹೆಸರು ಕಾಳು ಹಾಕಿದಾದ್ಮೇಲೆ ಈಗೆಲ್ಲ ಬೀಜಗಳಾದವ್ರೆ ಇನ್ನೊಂದು ಸ್ವಲ್ಪ ಬೆಂಡೆ ಬೀಜ ಅದಾವ, ಬದ್ನೆ ಸಸಿ ಬೀಜನೂ ಒಮ್ಮೆ ಹಾಕಿದ್ದೀನಿ ರೀ ನಾನು. ಅವು ಸಸಿ ಹುಟ್ಟಿದವ ಅವನ್ನ ಸಸಿ ಹಚ್ಚೋ ಮುಂದೆ ಮತ್ತು ಅದನ್ನೂ ವಿಡಿಯೋ ಮಾಡ್ತೀನಿ ರೀ ನಾನು. ಈಗ ನೋಡಿರಿ ಚೆಂಡು ಹೂವಿನ ಗಿಡಗಳು ಮೊದಲಿನೂ ಅರಿವ. ಈಗ ಎಲ್ಲ ನಮ್ಮ ಹಿತ್ತಲ್ದಾಗ ಎಲ್ಲ ಗಿಡಗಳು ಹಾಕೋದು ನಮ್ಮ ಕೋಳಿ ಇದಾವ್ರಲ್ಲ, ಕೋಳಿ ಹಿತ್ತಲ್ದಾಗ ಬಂದು ಬಡ 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 ಅಡ್ಡಿ ಅವು ತಿಂದು ಬಿಡ್ತಾವ್ರೆ. ಹೀಗಾಗಿ ಸ್ವಲ್ಪ ನಾನು ಬೀಜ ಹಾಕೋದಿತ್ತಂದ್ರೆ ಹಂಗೆ ಸೀರೆ ಮಾಡಿ ಹೊಚ್ಚಿ ಸಸಿಗಳು ಮಾಡ್ಕೋತೀನಿ ರೀ ನಾನು. ಆ ಸಸಿಗಳು ಸ್ವಲ್ಪ ನಾಟಿದ್ದಿಂದ ಸೀರೆ ತೆಗೆದು ಮತ್ತು ಅಲ್ಲೇ ಸ್ವಲ್ಪ ಕಟ್ಟಿಗೆ ಆಚೆಗೆ ಕಟ್ಟಿಗೆ ಹೋಗೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದಾಗೋ ಮಟ ಮಾಡ್ಕೊಳಕ್ಕೆ ಬರ್ತೈತೆ ರೀ. ಈಗ ಹಂಗೆ ಮಾಡ್ಕೊಂಡು ನಾವು ಸಸಿ ಮಾಡ್ಕೊಂಡೀವಿ ಅಂದ್ರೆ ಮತ್ತು ಬೇರೆ ಕಡೆ ಕಿತ್ತು ಹಚ್ಚಕ್ಕೆ ಬರ್ತೈತೆ ರೀ. ಮತ್ತೊಂದು ವಿಡಿಯೋ ಎಂಬಲ್ಲಿ ಸಿಗ್ತೀನಿ ರೀ. ನಮಸ್ಕಾರ.